ಹಾಯ್ ಗೈಸ್. ಇವತ್ತು ನಾನು ವಿಡಿಯೋದಲ್ಲಿ ನಿಮಗೆ ಯೂಟ್ಯೂಬಲ್ಲಿ ಕೆಲವು ಸೆಟ್ಟಿಂಗ್ಸ್ನ ಆನ್ ಮಾಡಿಕೊಂಡು ನಾವು ಹೆಂಗೆ ಈಸಿಯಾಗಿ ಯೂಟ್ಯೂಬಿಂದ ಅಮೌಂಟ್ನ ಅರ್ನ್ ಮಾಡ್ಕೋಬೇಕಂತ ಹೇಳ್ಕೊಡ್ತೇನೆ. ಬಿಕಾಸ್ ಕೆಲವೊಂದು ಸೆಟ್ಟಿಂಗ್ಸನ್ನು ನಾವು ಆನ್ ಮಾಡಿಕೊಂಡ್ರೆ ಮಾತ್ರ ನಮ್ಮದು ಯೂಟ್ಯೂಬಲ್ಲಿ ಅಥವಾ ಒಂದು YT ಸ್ಟುಡಿಯೋದಲ್ಲಿ ನಮ್ಮದು ಮಾನಿಟೈಸೇಷನ್ ಆಗುತ್ತೆ. ಸೊ ಮಾನಿಟೈಸೇಷನ್ ಆದರೆ ಮಾತ್ರ ನಮಗೆ ಯೂಟ್ಯೂಬಿಂದ ಹಣ ಬರುತ್ತೆ. ಸೊ ಹಣ ಬಂದಾಗ ಮಾತ್ರ ನಾವು ಖುಷಿಯಾಗಿರ್ಬೋದಲ್ವ. ಸೊ ಅದಕ್ಕಾಗಿ ಕೆಲವೊಂದು ಸೆಟ್ಟಿಂಗ್ಸ್ನ ಯಾವ ಥರ ಆನ್ ಮಾಡ್ಕೋಬೇಕಂತ ಹೇಳ್ಕೊಡ್ತೀನಿ. ಸೊ ಬನ್ನಿ ಹೇಳ್ಕೊಡ್ತೀನಿ ಯಾವ ಥರ ಅಂತೇಳಿ. ನಾನು ಮೊಬೈಲಲ್ಲೇ ಮಾಡ್ತಿರೋದ್ರಿಂದ ನಾನು YT ಸ್ಟುಡಿಯೋನ ಓಪನ್ ಮಾಡ್ಕೊತೀನಿ. ಇಲ್ಲಿ YT ಸ್ಟುಡಿಯೋನ ಓಪನ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಲೆಫ್ಟ್ ಸೈಡ್ ರೈಟ್ ಸೈಡಲ್ಲಿ ಮೇಲ್ಗಡೆ ಕಾಣ್ತಿದ್ದಲ್ಲ, ಸೊ ನಿಮ್ಮದು ಪ್ರೊಫೈಲ್ ಕಾಣ್ತಿದ್ದಲ್ವ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಒಂದ್ಸರಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮ್ಮ ಕೆಳಗಡೆ ಕಾಣುತ್ತೆ ಸೆಟ್ಟಿಂಗ್ಸ್ ಅಂತೇಳಿ. ಸೊ ಸೆಟ್ಟಿಂಗ್ಸ್ನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಯಾವ್ದಾದ್ರು ಆಪ್ಷನ್ ಇರ್ತದೆ ನೋಡುವ. ಸೆಟ್ಟಿಂಗ್ಸ್ ಓಪನ್ ಮಾಡಿದ ತಕ್ಷಣ ಇಲ್ಲಿ ಅಕೌಂಟು ಆ್ಯಂಡ್ ಚಾನಲ್ ಅಂತಿದೆ, ಆಮೇಲೆ ಕಂಟೆಂಟ್ ಅಂತಿದೆ, ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಏನೊಂದು ಕಮ್ಯುನಿಟಿ ಅಂತಿದೆ. ಸೊ ಇವು ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ ಅಂತೇಳಿ ನನಗೆ ಅನಿಸುತ್ತೆ. ಬಟ್ ಇಲ್ಲಿ ಅಕೌಂಟ್ ಅಂತಿದೆಯಲ್ಲ, ಅದನ್ನು ಮಾತ್ರ ನಾವು ಸೆಟ್ಟಿಂಗ್ಸ್ನ ಆನ್ ಮಾಡ್ಕೋಬೇಕಾಗುತ್ತೆ. ಸೊ ನೋಡುವ ಇದರಲ್ಲಿ ಏನಿದೆ ಅಂತೇಳಿ. ಪುಷ್ ನೋಟಿಫಿಕೇಷನ್ ಇದನ್ನು ಓಪನ್ ಮಾಡಿದ ತಕ್ಷಣ ನೋಡಿ, ಇಲ್ಲಿ ನನ್ನ ಯೂಟ್ಯೂಬಲ್ಲಿ ಅಥವಾ ನನ್ನದು YT ಸ್ಟುಡಿಯೋದಲ್ಲಿ ಬೈ ಡಿಫಾಲ್ಟ್ ಆಗಿ ಇವೆಲ್ಲ ಆನ್ ಆಗಿದ್ದಾವೆ. ನಾನಂತೂ ಇದನ್ನೇನು ಆನ್ ಮಾಡ್ಕೊಂಡಿಲ್ಲ. ನಾನು ಅದನ್ನು YT ಸ್ಟುಡಿಯೋ ಪ್ಲೇಸ್ಟೋರಿಂದ ಓಪನ್ ಮಾಡಿದ ತಕ್ಷಣವೇ, ಅಂದರೆ ಇನ್ಸ್ಟಾಲ್ ಮಾಡಿದ ತಕ್ಷಣವೇ ನಾನು ಸೆಟ್ಟಿಂಗ್ಸ್ನ ಆನ್ ಮಾಡ್ಕೊಳ್ತೀನಿ ಅಂತ ಅನಿಸುತ್ತೆ. ಬಟ್ ಇವಾಗ ನಾನು ಇದನ್ನೇನು ಆನ್ ಮಾಡ್ಕೊಂಡಿಲ್ಲ. ಬಟ್ ಕೆಲವರಿಗೆ ಗೊತ್ತಿರಲ್ಲ ಇದು ಯಾವ ಥರ ಆನ್ ಮಾಡ್ಕೋಬೇಕಂತೇಳಿ. ಸೊ ಇದನ್ನು ನೋಡಿ ನೀವು ಆನ್ ಮಾಡ್ಕೋಬೋದು. ಸೊ ಇಲ್ಲಿ ಅನಲಿಟಿಕ್ಸ್ ಅಂತೇಳಿ ಇದೆ, ಆಮೇಲೆ ಅಚೀವ್ಮೆಂಟ್ ಅಂತಿದೆ, ಪಾಲಿಸಿ ಅಂತಿದೆ, ಅರ್ನ್ ಅಂತಿದೆ. ಸೊ ಇವು ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಪಾಲಿಸಿ ಮಾತ್ರ ನೀವು ಆನ್ ಮಾಡ್ಕೊಂಡಿರಲೇಬೇಕು. ಬಿಕಾಸ್ ನೀವು ಕಾಪಿರೈಟ್ ಕಂಟೆಂಟ್ ಅಂತೇಳಿ ಹಾಕಿರ್ತೀರಲ್ವ. ಸೊ ಯೂಟ್ಯೂಬಿಂದ ನಿಮ್ಗೆ ಏನಾದರೂ ಒಂದು ನೋಟಿಸ್ ಬಂತಂದರೆ ನೀವು ಬೇಗ ನಾವೇನು ತಪ್ಪು ಮಾಡೇವು ಅಂತೇಳಿ ಗೊತ್ತಾಗುತ್ತೆ. ಆ ತಕ್ಷಣ ಆ ವಿಡಿಯೋವನ್ನು ನಾವು ಡಿಲೀಟ್ ಮಾಡಬೇಕಾಗುತ್ತೆ. ಸೊ ಅದಕ್ಕಾದರೂ ನೀವು ಈ ಒಂದು ನೋಟಿಫಿಕೇಷನ್ ಆನ್ ಮಾಡ್ಕೊಂಡಿರಬೇಕು. ಆಮೇಲೆ ಅರ್ನ್ ಅಂತೂ ನಿಮಗೆ ಗೊತ್ತಿರ್ತದೆ. ಸೊ ಯಾವ್ಯಾವ ಥರ ಮಾಡಿದಾಗ ನಮ್ಗೆ ಅರ್ನ್ ಆಗುತ್ತೆ ಅಂತೇಳಿ ಆ ಒಂದು ನಿಮಗೆಲ್ಲ ಪ್ರತಿ ವೀಕ್ ಅಥವಾ ಒಂದು ಮಂತ್ಲಿ ನಿಮಗೆಲ್ಲ ಮೆಸೇಜ್ ಬರ್ತಿರ್ತದೆ. ಆಮೇಲೆ ಅಚೀವ್ಮೆಂಟ್ಸ್ ಅಂದರೆ ನಿಮ್ಮದು ವೀಕ್ಲಿ ಅಥವಾ ಮಂತ್ಲಿ ನಿಮ್ಮದೆಲ್ಲ ಯೂಟ್ಯೂಬಲ್ಲಿ ಹಾಕಿರುವಂಥ ಅಪ್ಲೋಡ್ ಮಾಡಿರುವಂಥ ವಿಡಿಯೋಗಳಾಗಲಿ ಅಥವಾ ಶಾರ್ಟ್ಸ್ ಆಗಲಿ ಯಾವ ಥರ ಓಡ್ತಿದ್ದಾವೆ ಅಂತೇಳಿ ಗೊತ್ತಾಗಲಿಕ್ಕೆ ಇದೆಲ್ಲ ಹೆಲ್ಪ್ ಆಗುತ್ತೆ. ಸೊ ಆಮೇಲೆ ಅನಲಿಟಿಕ್ಸ್ ಅಂತ ಇದೆಯಲ್ಲ, ಸೊ ಅನಲಿಟಿಕ್ಸ್ ನಾವು ಅಪ್ಲೋಡ್ ಮಾಡಿರುವಂಥ ಪ್ರತಿಯೊಂದು ವಿಡಿಯೋ ಯಾವ ರೇಂಜಲ್ಲಿದೆ, ಅಥವಾ ಅದಕ್ಕೆ ಎಷ್ಟು ಸಬ್ಸ್ಕ್ರೈಬರ್ ಆಗಿದ್ದಾರೆ, ಅಥವಾ ಎಷ್ಟು ವ್ಯೂಸ್ ಆಗಿದೆ, ಅಥವಾ ಎಷ್ಟು ಫಾಲೋವರ್ಸ್ ಆಗಿದ್ದಾರೆ ಅಂತೇಳಿ ಗೊತ್ತಾಗುತ್ತೆ. ಸೊ ಅದಕ್ಕಾದರೂ ಇದನ್ನು ನಾವು ಆನ್ ಮಾಡ್ಕೊಂಡಿರಬೇಕು. ಸೊ ಇಷ್ಟಾದಮೇಲೆ ಮತ್ತು ನೆಕ್ಸ್ಟ್ ನಾನು ಬ್ಯಾಕ್ ಸೈಡ್ ಬರ್ತೀನಿ. ಬ್ಯಾಕ್ ಸೈಡ್ ಬಂದಾಗ ಇಲ್ಲಿ ಚಾನಲ್ ಅಂತ ಇದೆಯಲ್ಲ, ಸೊ ಅಲ್ಲಿ ಒಂದು ಆಡಿಯನ್ಸ್ ಅಂತಿದೆ. ಇಲ್ಲಿ ಇದೇನಪ್ಪ ಅಂದರೆ ಈಸ್ ಯುವರ್ ಚಾನಲ್ ಮೇಡ್ ಫಾರ್ ಚಿಲ್ಡ್ರನ್ ಅಂತೇಳಿದೆ. ಆಪ್ಷನ್ ಎಸ್ ಅಂತೇಳಿದೆ, ನೋ ಅಂತಿದೆ. ಆಮೇಲೆ ಥರ್ಡ್ ಒನ್ ಐ ವಾಂಟ್ ಟು ರಿವ್ಯೂ ದಿಸ್ ಸೆಟ್ಟಿಂಗ್ಸ್ ಫಾರ್ ಎವ್ರಿ ವಿಡಿಯೋ ಅಂತೇಳಿದೆ. ನೋಡಿ ಇಲ್ಲಿ ನಂದು ಇದರಲ್ಲಿ ಕೂಡ ಇದು ಬೈ ಡಿಫಾಲ್ಟ್ ಆಗಿ ಆ ಥರ ಬಂದಿದೆ, ಐ ವಾಂಟ್ ಟು ರಿವ್ಯೂ ದಿಸ್ ಸೆಟ್ಟಿಂಗ್ಸ್ ಫಾರ್ ಎವ್ರಿ ವಿಡಿಯೋ ಅಂತೇಳಿ. ಸೊ ಆ್ಯಕ್ಚುಲಿ ಈ ಥರ ಮಾಡ್ಕೋಬಾರ್ದಿಲ್ಲಿ. ನಾವೇನಾದರೂ ನಾವು ಹಾಕಿರುವಂಥ ಕಂಟೆಂಟ್ ಬರೀ ಮಕ್ಕಳಿಗೋಸ್ಕರ ಆಗಿದ್ದು ಅಂದರೆ, ಸಣ್ಣ ಮಕ್ಕಳದ್ದೇ ಆಗಿದ್ದು ಅಂದರೆ ಎಸ್ ಅಂತೇಳಿ ಆಗಬೇಕು, ಇಲ್ಲಾಂದರೆ ನೋ ಅಂತ ಆಗಬೇಕು ಇಲ್ಲಿ. ಸೊ ನಾನು ಕೂಡ ಇಲ್ಲಿ ನೋ ಅಂತಲೇ ಹಾಕ್ಕೊತೀನಿ. ಆ್ಯಕ್ಚುಲಿ ನಾನು ಇದನ್ನು ನೋಡಿರಲಿಲ್ಲ ಯಾವ ಥರ ಅಂತೇಳಿ. ಸೊ ಈಗ ಓಪನ್ ಮಾಡಿದಾಗ ನಂದರಲ್ಲಿ ಕೂಡ ನಾನು ಥರ್ಡ್ ಪಾಯಿಂಟ್ನ ಟಿಕ್ ಮಾಡ್ಕೊಂಡಿದ್ದೀನಿ ಅನಿಸುತ್ತೆ. ಸೊ ಇವಾಗ ಇದನ್ನು ನಾನು ಕೂಡ ಇಲ್ಲಿ ನೋ ಅಂತೇಳಿ ಹಾಕ್ಕೊತೀನಿ, ನೋ ಅಂತ. ಬಿಕಾಸ್ ಇಲ್ಲಿ ನಾವು ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ, ಅವ್ರಿಗೆ ಸೆಟ್ಟಿಂಗ್ಸ್ ಯಾವ ಥರ ಮಾಡ್ಕೋಬೇಕಂತ ಗೊತ್ತಿರಲ್ಲ. ಸುಮ್ಮನೆ ಒಂದು ಏನೋ ಒಂದು ಅವರು ಕೆಲವೊಂದು ಸರ್ತಿ ಮಕ್ಕಳ ಬಗ್ಗೆ ಯೂಟ್ಯೂಬ್ ಮಾಡಿರ್ತಾರೆ, ಅಥವಾ ಮಕ್ಕಳ ಬಗ್ಗೆ ಶಾರ್ಟ್ಸ್ ಮಾಡಿರ್ತಾರೆ, ಆಮೇಲೆ ಹಂಗೆ ಅಪ್ಲೋಡ್ ಮಾಡಿಬಿಟ್ಟಿರ್ತಾರೆ. ಸೊ ಅಲ್ಲಿ ಅವ್ರಿಗೆ ಗೊತ್ತಿರಲ್ಲ, ಅದನ್ನು ನೋ ಅಂತೇಳಿ ಹಾಕಿರ್ತಾರೆ. ಅದು ಅಂದಾಗ ಮಾತ್ರ, ಸೊ ಈ ಥರ ಹಾಕಿದಾಗ ಸೊ ಯೂಟ್ಯೂಬ್ ಅವರಿಗೆ ಮಾನಿಟೈಸೇಷನ್ ಬೇಗ ಆಗೋಲ್ಲ. ಸೊ ಆಮೇಲೆ ಅವ್ರು ಸುಮ್ಮನೆ ನರಳ್ತಿರ್ತಾರೆ ಹಾಗೆ. ಸೊ ನಾನು ಈ ಥರ ಒಳ್ಳೆ ವಿಡಿಯೋ ಹಾಕ್ತಾಯಿದ್ದೀನಿ, ಅಪ್ಲೋಡ್ ಮಾಡ್ತಾಯಿದ್ದೀನಿ, ಆದರೆ ನನ್ನ ಯೂಟ್ಯೂಬ್ ಬೇಗ ಮಾನಿಟೈಸೇಷನ್ ಆಗ್ತಾಯಿಲ್ಲ, ಹಣ ಬರ್ತಾಯಿಲ್ಲ, ಹಾಗೆ ಹೀಗೆ ಅಂತೇಳಿ. ಬಟ್ ಅಲ್ಲಿ ಅವರು ಆಪ್ಷನ್ನ ತಪ್ಪು ಮಾಡಿರ್ತಾರೆ. ಸೊ ಈ ಥರ ನೀವೇನಾದರೂ ತಪ್ಪು ಮಾಡ್ಕೊಂಡಿದ್ರೆ ಇದನ್ನು ಸರಿಪಡಿಸ್ಕೋಬೋದು. ಸೊ ನೀವೇನಾದರೂ ನಾವು ಹಾಕ್ತಿರುವಂಥ ಕಂಟೆಂಟ್ ಮಕ್ಕಳಿಗೆ ಸಂಬಂಧಪಟ್ಟಿಲ್ಲ ಅಂತ ಏನಾದ್ರು ಇದ್ದರೆ ಮಾತ್ರ ನೋ ಅಂತ ಹಾಕಿ. ಆ್ಯಕ್ಚುಲಿ ಆಲ್ಮೋಸ್ಟ್ ಎಲ್ಲರೂ ನೋ ಅಂತಲೇ ಹಾಕಿರ್ತಾರೆ. ಸೊ ಇವಾಗ ನಾನು ಕೂಡ ನೋ ಅಂತ ಹಾಕಿರ್ತೀನಿ. ಸೊ ಇದು ಬಿಟ್ಟರೆ ಮತ್ತು ನೆಕ್ಸ್ಟ್ ಯಾವ ಸೆಟ್ಟಿಂಗ್ಸ್ ಇದೆ ಅಂತ ನೋಡೋಣ. ಇಲ್ಲಿ ನೆಕ್ಸ್ಟ್ ಕಂಟ್ರಿ ಆಫ್ ರೆಸಿಡೆನ್ಸ್ ಅಂತ ಇದೆಯಲ್ಲ, ಸೊ ಇಲ್ಲಿ ಇದನ್ನು ಓಪನ್ ಮಾಡ್ಕೊಳ್ಳೋಣ ಏನಿದೆ ಅಂತೇಳಿ. ಕಂಟ್ರಿ ಆಫ್ ರೆಸಿಡೆನ್ಸ್ ಅಂದರೆ ಈಗ ನಾವು ಯಾವ ದೇಶದವರು ಅಂತೇಳಿ. ಇವಾಗ ನಾವು ಭಾರತದವರಲ್ವ, ಸೊ ಇಂಡಿಯಾ ಅಂತೇಳಿ ಹಾಕೋಬೇಕಲ್ಲಿ. ಆ್ಯಕ್ಚುಲಿ ಇಲ್ಲಿ ನೋಡುವ, ಇದು ಓಪನ್ ಆಗ್ತಾಯಿಲ್ಲ, ಏನಕ್ಕೆ ಗೊತ್ತಾಗ್ತಿಲ್ಲ. ಇದನ್ನು ನೋಡುವ, ನಾನು ಬೇರೆ ಯಾವುದಾದ್ರೂ ಲ್ಯಾಪ್ಟಾಪಲ್ಲಿ ಓಪನ್ ಮಾಡಿ ನೋಡ್ತೀನಿ. ಇದು ಓಪನ್ ಆದರೆ ನಾನು ಕೂಡ ಇಲ್ಲಿ ಇಂಡಿಯಾ ಅಂತಲೇ ಹಾಕ್ಕೋಬೇಕು. ಆ್ಯಕ್ಚುಲಿ ಇಲ್ಲಿ ಹಾಕ್ಕೋಬೇಕು ನಾವು ಯಾವ ದೇಶದವರು ಅಂತೇಳಿ ಗೊತ್ತಾಗುತ್ತೆ. ಸೊ
ಸೊ ಯಾವ ದೇಶದಿಂದ ನಾವು ಹಾಕ್ತಿರುವಂಥ ವೀಡಿಯೋಗಳು ಹೋಗ್ತಿದ್ದಾವೆ ಅಂತೇಳಿ ಗೊತ್ತಾಗಬೇಕಲ್ಲ. ಸೊ ಅದಕ್ಕಾದರೂ ಇದನ್ನು ನಾವು ಇಂಡಿಯಾ ಅಂತೇಳಿ ಹಾಕ್ಕೊಳ್ಬೇಕು. ಆಮೇಲೆ ನೆಕ್ಸ್ಟ್ ಇಲ್ಲಿ ಪರ್ಮಿಷನ್ ಅಂತಿದೆ, ಕ್ರಿಯೇಟೆಡ್ ಡೆಮೋಗ್ರಫೀಸ್ ಅಂತಿದೆ, ಆಮೇಲೆ ಕ್ಲಿಪ್ಸ್ ಅಂತಿದೆ. ಸೊ ಇಲ್ಲಿ ಕ್ಲಿಪ್ಸ್ ಅಂತಿದೆಯಲ್ಲ, ಸೊ ಇದನ್ನು ಆನ್ ಮಾಡ್ಕೋಬೇಕು. ನನ್ನಲ್ಲಿ ಆಗಲೇ ಆನ್ ಆಗಿದೆ ಅದು. ಸೊ ಇದು ಏನಕ್ಕೆ ಆನ್ ಆಗಬೇಕಂತಂದರೆ, ಈಗ ನಾವು ಅಪ್ಲೋಡ್ ಮಾಡ್ತೀವಲ್ಲ, ಕೆಲವು ವೀಡಿಯೋಸ್ ಆಗಲಿ ಅಥವಾ ಶಾರ್ಟ್ಸ್ ಆಗಲಿ ಅಪ್ಲೋಡ್ ಮಾಡ್ತೀವಲ್ಲ, ಸೊ ಆ ವಿಡಿಯೋಗಳನ್ನು ಯೂಸ್ ಮಾಡಿಕೊಂಡು ಬೇರೆಯವರು, ನಿಮ್ಮ ಫ್ರೆಂಡ್ಸ್ ಆಗಲಿ ಅಥವಾ ಬೇರೆ ನಿಮ್ಮ ವಿಡಿಯೋ ನೋಡ್ತಿರೋರು, ಸೊ ಅದರಲ್ಲಿರುವಂಥ ಸ್ವಲ್ಪ ಕಂಟೆಂಟ್ಸ್ನ ಸ್ವಲ್ಪ ಕಟ್ ಮಾಡಿ ಅವರು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾರಲ್ಲ, ಸೊ ಅದಕ್ಕಾದರೂ ಇದನ್ನು ಆನ್ ಮಾಡ್ಕೊಂಡಿರಬೇಕು. ಸೊ ನಾವು ಇದನ್ನು ಆನ್ ಮಾಡ್ಕೊಂಡಿದ್ರೆ ಅವ್ರು ನಮ್ಮ ವಿಡಿಯೋನ ಯೂಸ್ ಮಾಡಿಕೊಂಡು ಅವರು ಸ್ವಲ್ಪ ಅವರು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾರೆ. ಸೊ ಅವ್ರು ಅಪ್ಲೋಡ್ ಮಾಡಿದಾಗ ನಮಗೂ ಕೂಡ ಹೆಲ್ಪ್ ಆಗುತ್ತೆ, ಹಾಗೆ ನಮ್ಮದು ಯೂಟ್ಯೂಬ್ ಕೂಡ ಗ್ರೋ ಆಗುತ್ತೆ. ಆಮೇಲೆ ಕೆಳಗೆ ಒಂದಿದೆಯಲ್ಲ ಸೆನ್ಸರ್ ಆಟೋ ಕ್ಯಾಪ್ಷನ್ ಅಂತೇಳಿ, ಇದು ಇಲ್ಲಿ ಆಫ್ ಇದೆ ನಂದು. ಇಲ್ಲಿ ಕೂಡ ಇದನ್ನು ಇದು ಏನಕ್ಕಂದರೆ, ಇದು ಏನಕ್ಕೆ ಯೂಸ್ ಆಗುತ್ತಂದರೆ, ಇವಾಗ ನಾವು ಯೂಟ್ಯೂಬಲ್ಲಿ ನಮ್ಮದು ವಿಡಿಯೋ ಅಪ್ಲೋಡ್ ಮಾಡ್ತೀವಲ್ಲ, ಅವಾಗ ನಾವು ಆಟೋ ಕ್ಯಾಪ್ಷನ್ ಅಂತೇಳಿ ಆನ್ ಮಾಡಿರ್ತೀವಿ. ಸೊ ಅದು ಆನ್ ಮಾಡಿದಾಗ ಕೆಲವೊಂದು ಅನ್ವಾಂಟೆಡ್ ವರ್ಡ್ ಇರ್ತಾವಲ್ಲ, ಸೊ ಕೆಟ್ಟ ಶಬ್ದಗಳು ಇರ್ತಾವಲ್ಲ, ಸೊ ಅವು ಆಟೋಮೆಟಿಕ್ ಕ್ಯಾಪ್ಷನಲ್ಲಿ ಆನ್ ಆಗಬಾರ್ದು ಅಂತಂದರೆ ಇದನ್ನು ನಾವು ಆನ್ ಮಾಡ್ಕೊಂಡಿರ್ಬೇಕು. ಸೊ ಇದು ಆನ್ ಮಾಡ್ಕೊಂಡಾಗ ಮಾತ್ರ ಅಲ್ಲಿ ಕೆಲವು ಯೂಸ್ ಆಗಿರುವಂಥ ಬ್ಯಾಡ್ಸ್ ವರ್ಡ್ ಇರ್ತಾವಲ್ಲ, ಸೊ ಅವೆಲ್ಲ ಅಲ್ಲಿ ಕಂಟೆಂಟ್ ಮೇಲೆ ಬರೋಲ್ಲ. ಸೊ ಇಲ್ಲಿ ನಾನು ಕೂಡ ಇದನ್ನು ಆಫ್ ಇತ್ತು ಅನಿಸುತ್ತೆ, ಆಗಲೇ ನಾನು ಇಲ್ಲಿ ಕೂಡ ಇದನ್ನು ಆನ್ ಮಾಡ್ಕೊತೀನಿ. ಆಮೇಲೆ ಕಮ್ಯುನಿಟಿ ಐತೆ, ಆಮೇಲೆ ಆರ್ನ್ ಅಂತೇಳಿ ಇದೆ, ಆಮೇಲೆ ಡಿವೋರ್ಸ್ ಅಂತಿದೆ. ಸೊ ಇಲ್ಲಿ ಇಷ್ಟು ಸೆಟ್ಟಿಂಗ್ಸ್ ಇದೆ. ಆಮೇಲೆ ನೆಕ್ಸ್ಟ್ ಮತ್ತು ಬೇರೆ ಯಾವ ಸೆಟ್ಟಿಂಗ್ಸ್ ಇದೆ ಅಂತ ನೋಡೋದು. ಸೊ ನೀವು ಮೇನ್ ಮಾಡಬೇಕಿರೋದು ಇಲ್ಲಿ ಸೆಟ್ಟಿಂಗ್ಸ್ ಇದೆಯಲ್ಲ, ಸೊ ಇದನ್ನು ಮಾತ್ರ ನೀವು ಮೇಯ್ನಾಗಿ ಎಲ್ಲ ಆನ್ ಮಾಡ್ಕೊಳ್ಬೇಕು. ಸೊ ಇದರಿಂದ ಏನಾಗುತ್ತೆ ಅಂತಂದರೆ, ನೀವು ಹಾಕುವಂಥ ಯಾವುದೇ ವಿಡಿಯೋ ಆಗಲಿ ಅಥವಾ ಯಾವುದೇ ಶಾರ್ಟ್ಸ್ ಆಗಲಿ ನಿಮ್ಗೆ ಯಾವುದೇ ಪ್ರಾಬ್ಲಮ್ ಆಗೋಲ್ಲ. ಸೊ ಈ ಥರ ಇದ್ದಾಗ ನಿಮ್ಗೇನಾದರೂ ಯೂಟ್ಯೂಬ್ ಕಡೆಯಿಂದ ಏನಾದರೂ ಒಂದು ಮೆಸೇಜ್ ಬಂತಂದರೆ, ಅಥವಾ ಯಾವುದು ಕಾಪಿರೈಟ್ ಅಂತ ಬಂದರೆ, ಅಥವಾ ಸ್ಟ್ರೈಕ್ ಬಂದರೆ ನೀವು ಅದನ್ನು ಇದು ಮಾಡ್ಕೋಬೋದು. ಸೊ ಇಲ್ಲಿ ಕೆಲವೊಬ್ಬರಿಗೆ ಕಾಪಿರೈಟ್ ಅಂದರೆ ಅಂತಲೇ ಏನು ಗೊತ್ತಿರೋಲ್ಲ, ಆಮೇಲೆ ಸ್ಟ್ರೈಕ್ ಅಂದರೆ ಅಂತ ಗೊತ್ತಿಲ್ಲ. ಸೊ ಕಾಪಿರೈಟ್ ಮತ್ತು ಸ್ಟ್ರೈಕ್ ಅಂತಂದರೆ, ಇಲ್ಲಿ ಕಾಪಿರೈಟ್ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ನಾವು ಯಾರ್ದೋ ಒಬ್ಬ ಕಾಪಿರೈಟ್ ಇರುವಂಥ ಅಥವಾ ಯಾರೋ ಕಾಪಿರೈಟ್ ಕಂಟೆಂಟ್ ಇರುವಂಥ ಒಂದು ಸಾಂಗ್ ಆಗಲಿ ಅಥವಾ ಏನೋ ಒಂದು ಇದನ್ನು ನಾವು ಯೂಸ್ ಮಾಡ್ಕೊತೀವಲ್ಲ, ಸೊ ಒಂದು ವಿಡಿಯೋ ಆಗಲಿ ಅಥವಾ ಸಾಂಗ್ ಆಗಲಿ ಯೂಸ್ ಮಾಡ್ಕೊತೀವಲ್ಲ, ಸೊ ಅದು ಯೂಸ್ ಮಾಡ್ಕೊಂಡಾಗ ಅವರು ಕಾಪಿರೈಟ್ ಕಂಟೆಂಟ್ ಮಾಲೀಕರು ಇರ್ತಾರಲ್ಲ, ಅವ್ರಿಗೆ ಅದು ಆಗ್ತಿರ್ತದೆ. ಸೊ ಇದು ಯಾವ ಥರ ಅಂತಂದರೆ, ನೀನು ನನ್ನ ಇದನ್ನು ಯೂಸ್ ಮಾಡ್ಕೊಂಡೆ, ನನ್ನ ಸಾಂಗನ್ನು ಯೂಸ್ ಮಾಡ್ಕೊಂಡಿದ್ಯಾ, ಸೊ ಅಮೌಂಟ್ ನನಗೆ ಬರಬೇಕು ಅಂಥೇಳಿ ಹೇಳ್ತಾರೆ. ಸೊ ಆ ಥರ ಹೇಳಿದಾಗ ಯೂಟ್ಯೂಬಿಂದ ಬರೋ ಅಮೌಂಟ್ ನಿಮಗೆ ಬರೋಲ್ಲ, ಸೊ ಅವ್ರಿಗೆ ಹೋಗುತ್ತೆ ಅದು. ಸೊ ಇದು ಕಾಪಿರೈಟ್ ಅಂತೇಳಿ. ಆಮೇಲೆ ಯೂಟ್ಯೂಬ್ ಸ್ಟ್ರೈಕ್ ಅಂತಂದರೆ ಇದರಿಂದ ಭಾಳ ಡೇಂಜರ್ ಆಗುತ್ತೆ. ಸೊ ಇದೇನಾದರೂ ನೀವು ಬಂತಂದರೆ ನಿಮ್ಮ ಯೂಟ್ಯೂಬಿಗೆ ಡೇಂಜರ್ ಇದೆ ಅಂತ ಏನು ಅರ್ಥ. ಸೊ ಇದು ಏನಕ್ಕಂದರೆ, ಇವಾಗ ಯಾರೊಬ್ಬರು ಒಬ್ಬ ಕಾಪಿರೈಟ್ ಕಂಟೆಂಟ್ ಇರುವಂಥ ಫುಲ್ ವಿಡಿಯೋ ಆಗಲಿ ಅಥವಾ ಫುಲ್ ಸಾಂಗ್ ಆಗಲಿ ಅಪ್ಲೋಡ್ ಮಾಡಿಬಿಡ್ತಾರೆ, ಅವ್ರಿಗೆ ಗೊತ್ತಿರಲ್ಲ ಇದು ಕಾಪಿರೈಟ್ ಇದೆ ಅಂತೇಳಿ. ಸೊ ಆ ಥರ ಅಪ್ಲೋಡ್ ಮಾಡಿದಾಗ, ಸೊ ಅದು ಸಾಂಗಿನ ಓನರ್ ಇರ್ತಾರಲ್ವ, ಆ ಮಾಲೀಕರು ಇರ್ತಾರಲ್ಲ, ಅವ್ರು ಬಂದುಬಿಟ್ಟು ಯೂಟ್ಯೂಬ್ಗೆ ಒಂದು ಇದು ಕೊಡ್ತಾರೆ, ಮನವಿ ಕೊಡ್ತಾರೆ. ಸೊ ಈ ಥರ ಇವ್ರು ನಮ್ಮದು ಇದನ್ನು ಸಾಂಗ್ ಆಗಲಿ ಅಥವಾ ವಿಡಿಯೋ ಆಗಲಿ ಯೂಸ್ ಮಾಡ್ಕೊಳ್ತಾರೆ ಅಂತೇಳಿ. ಸೊ ಆ ಥರ ಅವ್ರು ಏನಾದರೂ ಯೂಟ್ಯೂಬಿಗೆ ಕಂಪ್ಲೇಂಟ್ ಕೊಟ್ಟಾಗ, ಆ ಯೂಟ್ಯೂಬ್ ನಿಮ್ಗೆ ಹಾಕಿರುವಂಥ ಸಾಂಗ್ನ ಕಂಪ್ಲೀಟಾಗಿ ತಕ್ಷಣ ಅದು ಆಫ್ ಮಾಡುತ್ತೆ. ಸೊ ನೀವು ಈ ಥರ ಕಾಪಿರೈಟ್ ಕಂಟೆಂಟ್ ಇರುವಂಥ ಇದು ಕಂಟೆಂಟ್ನ ಯೂಸ್ ಮಾಡ್ಕೊಳ್ತೀರಿ ಅಂತೇಳಿ. ಸೊ ಆವಾಗ ಏನು ಮಾಡಬೇಕಾಗತ್ತೆ ನಾವಲ್ಲಿ. ಸೊ ಇದು ಹೇಗಂತಂದರೆ, ಇವಾಗ ಎಕ್ಸಾಂಪಲ್, ಇವಾಗ ಯಾವನೋ ಒಬ್ಬ ಹುಡುಗ ಎಕ್ಸಾಮಲ್ಲಿ ಕಾಪಿ ಮಾಡ್ತಿರ್ತಾನಲ್ಲ, ಸೊ ಕಾಪಿ ಮಾಡಿದಾಗ ಸ್ಕ್ವಾಡ್ ಬಂದ ತಕ್ಷಣ ಸಸ್ಪೆಂಡ್ ಮಾಡ್ತಾರಲ್ಲ, ಸೊ ಆ ಥರ ಇದು ಸಡನ್ನಾಗಿ ಸಸ್ಪೆಂಡ್ ಮಾಡ್ತಾರಲ್ಲ, ಸೊ ಆ ಥರ ಕೂಡ ಇದು. ಸೊ ಇದು ನಿಮ್ಮ ತಿಂಗಳಿಗೆ ಅಥವಾ ಇದು ಮ್ಯಾಕ್ಸಿಮಮ್ 3 ತಿಂಗಳ ತನಕ ಟೈಮ್ ಇರ್ತದೆ. ಸೊ ಇದು ಫಸ್ಟ್ ಟೈಮ್ ನಿಮಗೆ ಏನಾದರೂ ಸ್ಟ್ರೈಕ್ ಯೂಟ್ಯೂಬ್ ಕಡೆಯಿಂದ ಒಂದು ಫಸ್ಟ್ ಟೈಮ್ ಸ್ಟ್ರೈಕ್ ಬಂತಂದರೆ, ನೀವು ಇದರಲ್ಲಿ ಒಂದು ವಾರ ತನಕ ಲೈವ್ ಹೋಗೋಕ್ಕೆ ಚಾನ್ಸ್ ಇರೋಲ್ಲ. ಆಮೇಲೆ ಒಂದು ವಾರದ ತನಕ ಯಾವುದೇ ವೀಡಿಯೋನ ಅಪ್ಲೋಡ್ ಮಾಡೋಕ್ಕೆ ಸಾಧ್ಯನೇ ಆಗೋಲ್ಲ. ಸೊ ನಾನಂತೂ ಲೈವ್ ಬರೋದು ಚಾನ್ಸ್ ಇಲ್ಲ, ಜಾಸ್ತಿ ನಾನು ಲೈವ್ ಬರೋಲ್ಲ. ಬಟ್ ಕೆಲವರು ಲೈವ್ ಹೋಗ್ತಿರ್ತಾರಲ್ಲ, ಸೊ ಅಂಥವ್ರಿಗೇನಾದರೂ ಸ್ಟ್ರೈಕ್ ಬಂತಂದರೆ ಅವರು ಒಂದು ವಾರ ತನಕ ಲೈವ್ ಹೋಗೋಕ್ಕೆ ಸಾಧ್ಯ ಆಗೋಲ್ಲ. ಸೊ ಅದಾದ ನಂತರ ಮತ್ತೆ ಏನು ಮಾಡ್ತಾರೆ ಅಂತಂದರೆ, ನಿಮಗದು ಒಂದು ಸರ್ತಿ ಫಸ್ಟ್ ಟೈಮ್ ಏನಾದರೂ ಸ್ಟ್ರೈಕ್ ಬಂತಂದರೆ ಅದು 3 ತಿಂಗಳ ತನಕ ವ್ಯಾಲಿಡೇಷನ್ ಇರ್ತದೆ. ಸೊ ಆ 3 ತಿಂಗಳಲ್ಲಿ ಮತ್ತೆ ನಿಮಗೇನಾದರೂ ಮತ್ತೆ 2-3 ಸರ್ತಿ ವ್ಯಾಲಿಡೇಷನ್ ಮಾಡಿದರೆ, ಸೊ ಯೂಟ್ಯೂಬ್ ನಿಮಗೆ ಕಂಟಿನ್ಯೂಸ್ ಆಗಿ 3 ಟೈಮ್ ಕೊಡುತ್ತೆ. ಸೊ 3 ಟೈಮ್ ಏನಾದರೂ ನಿಮಗೆ ಯೂಟ್ಯೂಬ್ ಕಡೆಯಿಂದ ಏನಾದರೂ ಸ್ಟ್ರೈಕ್ ಬಂತಂದರೆ, ಫೈನಲ್ ಆಗಿ ನಿಮ್ಮದು ಯೂಟ್ಯೂಬ್ ಟರ್ಮಿನೇಟ್ ಆಗುತ್ತಂದರೆ ಪರ್ಮನೆಂಟಾಗಿ ಬ್ಯಾನ್ ಆಗುತ್ತೆ. ಸೊ ಆಮೇಲೆ ನೀವು ಯೂಟ್ಯೂಬಲ್ಲಿ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲ್ಲ, ಅಮೌಂಟ್ನ ಅರ್ನ್ ಮಾಡೋಕ್ಕಾಗಲ್ಲ. ಸೊ ನೆಕ್ಸ್ಟ್ ಮತ್ತೆ ಕೊರಗ್ತೀರ. ಸೊ ಇಷ್ಟೆಲ್ಲ ಮಾಡಿ ಏನೋ ಒಂದು ತಪ್ಪು ಮಾಡಿಕೊಂಡು ನಾವು ಹಾಳು ಮಾಡ್ಕೊಂಡ್ಬಿಟ್ಟಿವಲ್ಲ ಅಂತೇಳಿ. ಸೊ ಅದಕ್ಕಾಗಿ ಇದೆಲ್ಲ ಆಗೋ ಬದಲು ನಾವು ಸ್ಟಾರ್ಟಿಂಗೆಲ್ಲ ಸೆಟ್ಟಿಂಗ್ಸ್ನ ಕರೆಕ್ಟಾಗಿ ತಿಳ್ಕೊಂಬಿಟ್ರೆ ಈಸಿಯಾಗಿ ನಾವು ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ಕೋಬೋದು. ಈ ಫಸ್ಟ್ ಆಫ್ ಆಲ್ ನಾವು ಈ ಕಾಪಿರೈಟ್ ಕಂಟೆಂಟ್ ಇರ್ತದಲ್ಲ, ಅದ್ರ ಬಗ್ಗೆ ತಿಳ್ಕೊಂಡ್ರೆ ನಮ್ಗೆ ಯಾವುದೇ ಸಮಸ್ಯೆ ಆಗೋಲ್ಲ.
ಸೊ ತುಂಬ ಜನಕ್ಕೆ ಇದು ಗೊತ್ತಿರಲ್ಲ. ಸುಮ್ಮನೆ ಯಾರ್ದಾದ್ರೂ ವಿಡಿಯೋ ತೊಗೊತಾರೆ, ಯಾರ್ದಾದ್ರೂ ಸಾಂಗ್ ತೊಗೊತಾರೆ, ಹಾಗೆ ಅಪ್ಲೋಡ್ ಮಾಡ್ತಿರ್ತಾರೆ. ಸೊ ಅವರಿಗೇನೋ ಸ್ಟ್ರೈಕ್ ಬಂದಿರ್ತದೆ ಅಂತ ಅಂತಿರ್ತಾರೆ. ಮತ್ತು ಅಲ್ಲಿ ಹೋಗಿದೆ, ಇಲ್ಲಿ ಹೋಗಿದೆ, ಕೋರ್ಟಿಗೆ ಹೋಗಿದೆ, ಹಾಗೆ ಹೋಗಿದೆ, ಹೀಗೆ ಹೋಗಿದೆ ಅಂತ ಹೇಳ್ತಿರ್ತಾರೆ. ಸೊ ಅದೆಲ್ಲ ಪ್ರಾಬ್ಲಮ್ ಆಗಬಾರ್ದು ಅಂದರೆ ನಾವು ಸ್ಟಾರ್ಟಿಂಗಿಂದನೇ ಕರೆಕ್ಟಾಗಿ ಸೆಟ್ಟಿಂಗ್ಸ್ನ ಆನ್ ಮಾಡ್ಕೊಂಡು ಯಾವ್ಯಾವ ಸೆಟ್ಟಿಂಗ್ಸ್ನ ಆನ್ ಮಾಡ್ಕೋಬೇಕು, ಯಾವ ಸೆಟ್ಟಿಂಗ್ಸ್ನ ಆಫ್ ಮಾಡ್ಕೋಬೇಕು ಅಂತ ಗೊತ್ತು ಮಾಡಿಕೊಂಡು ಅದೆಲ್ಲ ಕರೆಕ್ಟಾಗಿ ಮಾಡಿಕೊಂಡ್ರೆ ಆಮೇಲೆ ಈಸಿಯಾಗಿ ನಾವು ವೀಡಿಯೋ ಅಪ್ಲೋಡ್ ಮಾಡ್ಬೋದು. ಸೊ ಅಲ್ಲಿಂದ ನಮಗೇನು ತೊಂದರೆನೂ ಆಗಲ್ಲ, ಆಮೇಲೆ ಯಾವುದಕ್ಕೂ ಪ್ರಾಬ್ಲಮ್ ಆಗಲ್ಲ. ಓಕೆ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ, ಈಗ ನಿಮಗೇನಾದರೂ ಯೂಟ್ಯೂಬ್ ಕಡೆಯಿಂದ ಸ್ಟ್ರೈಕ್ ಬಂತಂದರೆ ನೀವು ಯೂಸ್ ಮಾಡಿರುವಂಥ ಕಂಟೆಂಟ್ ಆಗಲಿ ಅಥವಾ ಸಾಂಗ್ ಆಗಲಿ ಅದು ಅವ್ರದ್ದಲ್ಲ ಅಂತ ನಿಮಗೆ ಗೊತ್ತಿದ್ದರೆ, ಸೊ ನಿಮ್ಮ ಹತ್ರ ಅದಕ್ಕೇನಾದರೂ ಪ್ರೂಫ್ ಇದ್ದರೆ, ಸೊ ನಾನು ಯೂಸ್ ಮಾಡ್ತಿರುವಂಥ ಪ್ರೂಫ್ ಇದು ಅವ್ರದ್ದಲ್ಲ ನನ್ನದೇ ಅಂತ ಏನಾದರೂ ನಿಮ್ಮ ಹತ್ರ ಇದ್ದರೆ, ನೀವು ಯೂಟ್ಯೂಬ್ಗೆ ಕೌಂಟರ್ ನೋಟಿಫಿಕೇಷನ್ಸ್ ಕಳಿಸಿ ಅಲ್ಲಿ ನೀವು ನಿಮ್ಮದು ಡೀಟೇಲ್ಸ್ನ ಕಳಿಸ್ಬೇಕಲ್ಲಿ. ಈ ಥರ ನಿಮ್ಮ ನೇಮು, ಮೊಬೈಲು, ಊರು ಇದೆಲ್ಲ ಕಳಿಸಿ ಅವ್ರಿಗೆ ಸೆಂಡ್ ಮಾಡಿದರೆ ಇದು ನನ್ನದೇ ವಿಡಿಯೋ ಅಂತ ಏನಾದರೂ ಅವ್ರ ಹತ್ರ ಏನಾದರೂ ಪ್ರೂಫ್ ಇದ್ದರೆ ಅವ್ರು ಮತ್ತೆ ಹೋಗಿ ಕೋರ್ಟಲ್ಲಿ ಮತ್ತೆ ಹಂಗೆ ವಾದ ಮಾಡ್ಬೋದು, ಇದು ನನ್ನದು ಹಾಗೆ ಹೀಗೆ ಅಂತೇಳಿ. ಸೊ ಅದೆಲ್ಲ ಬೇಡಪ್ಪ, ಯಾಕೆ ಬೇಕು ಸುಮ್ಮನೆ ಅಂತ ಏನಾದರೂ ಅನಿಸಿದರೆ, ಸೊ ನಾವು ಮೊದಲೆಲ್ಲ ಸೆಟ್ಟಿಂಗ್ಸ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಕರೆಕ್ಟಾಗಿ ಆನ್ ಮಾಡಿಕೊಂಡು ನಾವು ಕರೆಕ್ಟಾಗಿ ನಾವು ನಮ್ಮದೇ ಆದಂಥ ಒಂದು ಕೆಲವೊಂದು ವೀಡಿಯೋಸ್ನ ಮಾಡಿಕೊಂಡು ಅಪ್ಲೋಡ್ ಮಾಡ್ತಾ ಹೋದರೆ, ಸೊ ಈಸಿಯಾಗಿ ನಮ್ಮದು ಯೂಟ್ಯೂಬ್ ಈಸಿಯಾಗಿ ಮಾನಿಟೈಸೇಷನ್ ಆಗುತ್ತೆ. ಆಮೇಲೆ ಮಾನಿಟೈಸೇಷನ್ ಆದಮೇಲೆ ನಾವು ಈಸಿಯಾಗಿ ಅಮೌಂಟ್ನ ಅರ್ನ್ ಮಾಡ್ಕೋಬೋದು. ಸೊ ಈ ಥರ ಹೇಳಿ ಲಾಸ್ಟಿಗೆ ಏನಪ್ಪ ಅಂತಂದರೆ, ಸೊ ಇವಾಗ ಟ್ರೆಂಡಿಂಗಲ್ಲಿ ಇರೋದೇನಂತಂದರೆ, ಇವಾಗ ಕೆಲವರು ಅಪ್ಲೋಡ್ ಮಾಡ್ತಿರ್ತಾರಲ್ಲ ಸಾಂಗ್ಸ್ ಆಗಲಿ ಅಥವಾ ವೀಡಿಯೋ ಆಗಲಿ, ಸೊ AI ಮಾಡಿರ್ತಾರೆ. ಸೊ ನೀವು AI ಮಾಡಿದ ವೀಡಿಯೋ ಏನಾದರೂ AI ಮಾಡಿದ ವೀಡಿಯೋ ಏನಾದರೂ ನೀವು ಅಪ್ಲೋಡ್ ಮಾಡಿದರೆ ಯೂಟ್ಯೂಬ್ ನಿಮಗೆ ಖಂಡಿತ ಅಮೌಂಟ್ ಕೊಡಲ್ಲ, ಅಮೌಂಟ್ ಬರೋದೇ ಇಲ್ಲ. ಯಾಕಂದರೆ ಅದು ಅಲ್ಲಿ ವೆರಿಫೈ ಮಾಡುತ್ತೆ ಈ ಕಂಟೆಂಟ್ ನೀವೇ ಮಾಡಿದ ಅಥವಾ AI ಮಾಡಿಸಿದ ಅಂತೇಳಿ. ಸೊ ಬೈ ಚಾನ್ಸ್ ನೀವು ಏನಾದರೂ ವಿಡಿಯೋ AI ಮಾಡಿದ್ರೂ ಕೂಡ ಆಮೇಲೆ ನೀವು ಎಡಿಟ್ ಮಾಡಿ, ನೀವು ಏನಾದರೂ ಯಾವುದೋ ಒಂದು ಎಡಿಟ್ ಆ್ಯಪ್ ಇದೆ ಅದರಲ್ಲಿ ಎಡಿಟ್ ಮಾಡಿ ಏನಾದರೂ ಸಾಂಗ್ಸ್ ಮಾಡಿ ಅದರಲ್ಲಿ ಯಾವುದಾದ್ರೂ ಒಂದು ಪಾರ್ಟ್ಸ್ನ ಕಟ್ ಮಾಡಿಬಿಟ್ಟು ನಿಮ್ಮದೇ ಆದಂಥ ಯಾವುದೋ ಒಂದು ಬೇರೆ ಒಂದು ಇದನ್ನು ಆ್ಯಡ್ ಮಾಡಿ ಆಮೇಲೆ ಎಡಿಟ್ ಮಾಡಿ ಫೈನಲೈಸ್ ಮಾಡಿ ಆಮೇಲೆ ಅಪ್ಲೋಡ್ ಮಾಡಿ, ಅಂದಾಗ ಮಾತ್ರ ಯೂಟ್ಯೂಬ್ ನಿಮಗೆ ಅಮೌಂಟ್ ಕೊಡುತ್ತೆ. ಸುಮ್ಮನೆ ನೀವು ಡೈರೆಕ್ಟಾಗಿ AI ವಿಡಿಯೋ ಮಾಡಿ ಅದನ್ನೇ ಡೈರೆಕ್ಟಾಗಿ ಅಪ್ಲೋಡ್ ಮಾಡಿದರೆ ಯೂಟ್ಯೂಬ್ಗೆ ಗೊತ್ತಾಗುತ್ತೆ, ಸೊ ಇವರು AI ಮಾಡಿದ್ದಾರೆ ಅಲ್ಲಿ. ಯಾಕಂದರೆ ಯೂಟ್ಯೂಬ್ಗೆ ಗೊತ್ತಾಗುತ್ತೆ ನಿಮ್ಮದು ಸ್ವಂತ ಏನು ಸ್ಕಿಲ್ ಇಲ್ಲ ಅಂತೇಳಿ. ಸೊ ಡೈರೆಕ್ಟ್ಸ್ ಇವ್ರು ಸುಮ್ಮನೆ ಯಾವುದೋ ಒಂದು ಇದು ಆ್ಯಪ್ನ ಯೂಸ್ ಮಾಡಿಕೊಂಡು ಕಂಟೆಂಟ್ನ ಯೂಸ್ ಮಾಡಿಕೊಂಡು ಸುಮ್ಮನೆ ಅಪ್ಲೋಡ್ ಮಾಡ್ತಾರೆ ಅಂತೇಳಿ ಯೂಟ್ಯೂಬ್ಗೆ ಗೊತ್ತಾಗುತ್ತೆ. ಯಾಕಂದರೆ ಇವಾಗ ಯೂಟ್ಯೂಬ್ ನಿಮ್ಗೆ ಅಮೌಂಟ್ ಕೊಡಬೇಕಂದ್ರೆ ನಿಮ್ಮಿಂದ ಅವ್ರಿಗೆ ಏನಾದರೂ ಸಿಗಬೇಕಲ್ವ, ಹೌದು ತಾನೇ? ಇವಾಗ ನಾವು ಸುಮ್ಮನೆ ಅಮೌಂಟ್ ಬರಬೇಕಂದ್ರೆ ನಾವು ಕೆಲಸ ಮಾಡಬೇಕಾಗತ್ತೆ. ಸೊ ನಮಗೆ ಅಮೌಂಟ್ ಬರಬೇಕು, ನಾವು ಕೆಲಸನೂ ಮಾಡಬಾರ್ದು ಅಂದರೆ ಹೆಂಗೆ? ಸೊ ಬೇರೆಯವ್ರಿಗೆ ಕೆಲಸ ಮಾಡಬೇಕು, ಆ ಅಮೌಂಟ್ ನಮಗೆ ಬರಬೇಕಂದ್ರೆ ಆಗುತ್ತಾ? ಸೊ ಆಗಲ್ಲ ತಾನೇ? ಸೊ ಅದೇ ಥರ. ಸೊ ನೀವು ಏನಾದರೂ AI ವಿಡಿಯೋ ಮಾಡ್ತಿದ್ರೆ ಓಕೆ, ಪರವಾಗಿಲ್ಲ, ಅದನ್ನು ಮಾಡಿ ಸ್ವಲ್ಪ ಎಡಿಟ್ ಮಾಡ್ಕೊಳ್ಳಿ. ಎಡಿಟ್ ಮಾಡ್ಕೊಂಡು ಆದಮೇಲೆ ಅಪ್ಲೋಡ್ ಮಾಡಿ. ಸೊ ಆವಾಗ ಯೂಟ್ಯೂಬ್ ಅಷ್ಟೊಂದು ವೆರಿಫೈ ಮಾಡ್ತದೆ. ಈ ಥರ ಸ್ವಲ್ಪ ನೀವೇನಾದರೂ ಎಡಿಟ್ ಮಾಡಿರಲೇಬೇಕು ಅದರಲ್ಲಿ. ಸೊ ನಾವು ಡೈರೆಕ್ಟಾಗಿ ಅಲ್ಲಿಂದನೇ ತೊಗೊಂಡು ಡೈರೆಕ್ಟಾಗಿ ಅಪ್ಲೋಡ್ ಮಾಡಿದ್ವಿ ಅಂತಂದರೆ ಖಂಡಿತ ಒಂದು ನಯಾ ಪೈಸೆ ಕೂಡ ನಿಮ್ಗೆ ಸಿಗಲ್ಲ. ಸೊ ಓಕೆನಾ? ಇಷ್ಟು ಹೇಳಿ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಓಕೆ, ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಯಾಕಂದರೆ ಮತ್ತು ನೆಕ್ಸ್ಟ್ ನಾನು ಏನಾದರೂ ಒಂದು ವಿಡಿಯೋ ಮಾಡಬೇಕಾದ್ರೆ ನೀವು ಬಂದು ತಲುಪುತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕಿ, ಮತ್ತು ನಾನು ನೆಕ್ಸ್ಟ್ ಮಾಡ್ತೀನಿ ಅಂತ ಹೇಳಿ ವಿಡಿಯೋ ಇದು ಸಂಬಂಧಪಟ್ಟಂತೆ. ಓಕೆನಾ? ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.